ಇದು ನಿಮ್ಮ ನೆಚ್ಚಿನ ಟ್ರೂ ನ್ಯೂಸ್ ಕರ್ನಾಟಕ ಚಾನೆಲ್. ನಮಸ್ಕಾರ. ಹೋಳಿ ಹಬ್ಬದ ಶುಭಾಶಯಗಳೇ ನನ್ನ ರೈತ ಕುಲಕ್ಕೆ ಹೇಳುತ್ತಾ, ಏನು ಈ 25-26ನೇ ಸೀಸನ್ ಕಬ್ಬಿಂದ ಮುಕ್ತಾಯ ಹಂತದಲ್ಲಿ ಬಂದೈತಿ. ಮುಕ್ತಾಯ ಹಂತ ಆಯಿತು. ಆದ್ರೆ ಕಳೆದ 3 ತಿಂಗಳ ಹಿಂದೆ ಏನು ನಾವು ಗೋಕಾಕದಲ್ಲಿ ಕ್ರಾಂತಿಕಾರಿ ಕ್ರಿಯೆ ಹೆಚ್ಚಿ ರಾಜ್ಯ ತುಂಬ ಏನು ಅತಿಯಾದ ಒಂದು ಹೋರಾಟ ಮಾಡಿದ್ವಿ. 14 ಕುಲದಲ್ಲಿ ಹೋರಾಟ ಹಾಗೂ ರಾಜ್ಯ ತುಂಬ ಹೋರಾಟಕ್ಕೆ ಮಣಿದು ಕಾಂಗ್ರೆಸ್ ಸರ್ಕಾರ ಏನು ನಮಗೆ ಒಂದು 100 ರೂಪಾಯಿ ಹೆಚ್ಚುವರಿಯಾಗಿ ಘೋಷಣೆ ಮಾಡಿತ್ತು. ಆ ಘೋಷಣೆ ತಕ್ಕಂತೆ ಇವತ್ತು ರಾಜ್ಯ ಸರ್ಕಾರ 300 ರೂಪಾಯಿ ಬಿಡುಗಡೆ ಮಾಡೈತಿ. 300 ಕೋಟಿ ರೂಪಾಯಿ ಬಿಡುಗಡೆ ಮಾಡೈತಿ. ಆ 300 ಕೋಟಿ ಅಂಗವಾಗಿ ಇವತ್ತು ಬೆಳಗಾವಿ ಜಿಲ್ಲೆಗೆ 9 ಕೋಟಿ ರೂಪಾಯಿ ಜಮಾ ಆಗೈತೆ ಅಂತ ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರ ಮಾನ್ಯ ನಮಗೆ ಮಣಿಕೋಟೆ ಅಂತ ಹೇಳಿದರು. ಇದು ಒಂದು ಸಂತೋಷದ ವಿಷಯ. ಏನು ಗೋಕಾಕದಲ್ಲಿ ಕ್ರಾಂತಿಕಾರಿ, ಯಾಕಂದ್ರೆ 76 ವರ್ಷ ಇತಿಹಾಸದ ಗೋಕಾಕ್ 9 ದಿವಸ ಬಂದ ಮಾಡಿದ್ರೆ ಅದು ಕ್ರಾಂತಿಕಾರಿ ವಿಷಯ. ಅಲ್ಲಿ 3 ಸಲ ಅರೆಸ್ಟ್ ಆಗಿದ್ದು ನಾವು. ಅಂಥ ಒಂದು ಸಂದರ್ಭದಲ್ಲಿ ರಾಜ್ಯ ತುಂಬ ಹೋರಾಟ ಎಲ್ಲ ಕಡೆ ಕೊಟ್ಟಾಗ ಎಲ್ಲ ಕಡೆ ಹೋರಾಟ ಮಾಡಿದ್ರು. ಆ ಹೋರಾಟದ ಪ್ರತಿಫಲವಾಗಿ ಅನ್ನದಾತರಿಗೆ ಸಿಹಿ ಸುದ್ದಿ ಆಗೈತಿ. ಎಲ್ಲರೂ ಅಕೌಂಟಿಗಿನ್ನ 50 ಮಂಗಳವಾರ 50 ಜಮಾ ಆಕೈತಿ. ಮತ್ತು ನೆಕ್ಸ್ಟ್ 50 ರೂಪಾಯಿ ಹಾಕುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಅದಕ್ಕಾಗಿ ನೀವೆಲ್ಲರೂ ಹೋರಾಟಕ್ಕೆ ಕೈ ಜೋಡಿಸಿದ್ದಕ್ಕೆ ನಿಮಗೆ ನಮಗೆ ಜಯ ತಂದೈತಿ. ಇದು ನಮ್ಮ ಹೋರಾಟಕ್ಕೆ ತಂದ ಜಯ ಅಂತ ಹೇಳ್ತನು. ಅದಕ್ಕಾಗಿ ಎಲ್ಲರೂ ಒಕ್ಕಟ್ಟಾಗಿ ಬರೋ ದಿನಗಳಲ್ಲಿ ಬೇರೆ ಬೇರೆ ವಿವಿಧ ಮತ್ತು ಸಮಸ್ಯೆಗಳ ಹೋರಾಟ ಮಾಡೋಣ ಅಂತ ಹೇಳ್ತಾ ಎಲ್ಲ ನನ್ನ ಅನ್ನದಾತರ ವಾದಕ್ಕೆ ನಮಸ್ಕರಿಸುತ್ತೇನೆ. ಜೈ ಹಿಂದ್, ಜೈ ರೈತ.